ಅವರನ್ನು ನೆನೆಸ್ಕೊಳ್ಬೇಕಾಗಿರೋದು ನಮ್ಮ ಬೆಮ್ಮೆಲಿನ ಕಾರ್ಖಾನೆಯ ಕಾರ್ಮಿಕರು ಭಾಳ ಮುಖ್ಯವಾಗಿ ನೆನೆಸ್ಕೋಬೇಕು. ಇಲ್ಲೇ ಇದ್ದಾರೆ ಸ್ವಲ್ಪ ಈಗ ಪತ್ರ ಕಳಿಸೋರು ಅವರೇ ಹೆಸರಿಲ್ಲ ಅಂದ್ರೆ ನಾವು ಹೆಂಗೆ ಕೆಲಸ ಮಾಡ್ತೀವಿ. ಅವರೆಲ್ಲರಿಗೂ ಚಿರಪರಿಚಿತರಾಗಿರ್ತಾರೆ. पार्टी की जय, नरेंद्र मोदी जी की जय, अमित जी की जय, येडियूरप्पा जी की जय. ಬಿಜೆಪಿ ವಿಧಾನಸಭಾ ಕ್ಷೇತ್ರದ ನಗರದ ಅಧ್ಯಕ್ಷರಾದ ನಾಯನ ರವೀಣ್ ಅವರೇ, ಬ್ರಹ್ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಅಜಿತ್ ಕುಮಾರ್ ಅವರೇ ಮತ್ತು ಪ್ರಧಾನ ಕಾರ್ಯದರ್ಶಿಯಾದಂಥ ಗಾಂಧಿ ಅವರೇ, ದೀನಾ ಅವರೇ, ಉಳಿದಂಥ ಎಲ್ಲ ಪಕ್ಷದ ಎಲ್ಲ ಪ್ರಮುಖ ಪದಾಧಿಕಾರಿಗಳೇ, ಇವತ್ತು ದೇಶದ ಸಜ್ಜನ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ಧೀಮಂತ ನಾಯಕರನ್ನು ನಾವು ಕಳ್ಕೊಂಡಿದ್ದೀವಿ. ಇವರ ಸೇವೆ 1955ರಲ್ಲಿ ಜನನ ಆಗಿ ಅಲ್ಲಿಂದ ಸುಮಾರು 26ನೇ ವಯಸ್ಸಿಗೆ ಸಂಘ ಪರಿವಾರದಲ್ಲಿ ಭಾಗವಹಿಸಿ ಅವರು ರಾಷ್ಟ್ರದ ಜೊತೆಗೇ ಭಾರತೀಯ ಜನತಾ ಪಾರ್ಟಿಯ ಸಕ್ರಿಯ ಕಾರ್ಯಕರ್ತನಾಗಿ, ಶಾಸಕರಾಗಿ, ಗೋವಾ ರಾಜ್ಯದ ಮುಖ್ಯಮಂತ್ರಿಯಾಗಿ, ಅನಂತರ ಲೋಕಸಭೆಯಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ ನಂತರ ಅಲ್ಲಿ ಪರಾಭವಗೊಂಡ ನಂತರ ಕೇಂದ್ರದ ನಮ್ಮ ಮುಖಂಡರುಗಳು ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆ ಮಾಡಿ ಅವರನ್ನು ರಕ್ಷಣಾ ಸಚಿವರಾಗಿ, ದೇಶದ ರಕ್ಷಣಾ ಸಚಿವರಾಗಿ ಆಯ್ಕೆ ಮಾಡಿದರು. ಅವರ ರಾಜಕೀಯದ ಭವಿಷ್ಯದ ಕಾಲದಲ್ಲಿ ದೇಶಕ್ಕಾಗಿ ಅವರ ಜೀವನವನ್ನು ಮುಡುಪಾಗಿಟ್ಟು ಪಾರದರ್ಶಕವಾಗಿ ಅಧಿಕಾರವನ್ನು ನಡೆಸಿದಂಥ ಒಬ್ಬ ಧೀಮಂತ ನಾಯಕ. ದುರ್ದೈವ ಇಂಥ ಒಂದು ಅನಾರೋಗ್ಯ ಪೀಡಿತ ಕಾಯಿಲೆ, ಈ ಕ್ಯಾನ್ಸರ್ ಅನ್ನೋದು ಈ ಮಾರಕವಾದಂಥ ಕಾಯಿಲೆ ಅವರನ್ನು ಆವರಿಸಿ ಇನ್ನೂ ಅನೇಕ ವರ್ಷಗಳ ಕಾಲ ಈ ದೇಶಕ್ಕೆ ಅವರ ಸೇವೆ ಬೇಕಾಗಿತ್ತು. ಹೀಗೆ ಅನಂತ್ ಕುಮಾರ್ ಜಿಯನ್ನು ನಾವು ಕಳ್ಕೊಂಡು ಅದೇ ರೀತಿ ಇವರನ್ನು ಸಹ ನಾವು ಕಳ್ಕೊಂಡಿದ್ದೀವಿ. ನಿಮಗೆ ಗೊತ್ತಿರಲಿ, ನನ್ನ ಜೊತೆಯಲ್ಲಿ ದೆಹಲಿಗೆ ಬಂದಂಥ ಮುಖಂಡರುಗಳಿಗೆ ನೆನಪಿರ್ಬೋದೇನೋ, ಆದರೆ ಇವತ್ತು ಅವರನ್ನು ನೆನೆಸ್ಕೊಳ್ಬೇಕಾಗಿರೋದು ನಮ್ಮ ಬೆಮ್ಮೆಲಿನ ಕಾರ್ಖಾನೆಯ ಕಾರ್ಮಿಕರು ಭಾಳ ಮುಖ್ಯವಾಗಿ ನೆನೆಸ್ಕೋಬೇಕು. ಅನಂತ್ ಕುಮಾರ್ ಜಿ ಅವರ ಹತ್ರ ಹೋದ ಮೇಲೆ ಅವರ ಪಾರ್ಲಿಮೆಂಟ್ ಕಚೇರಿಯಲ್ಲಿ ನಮ್ಮನ್ನೆಲ್ಲ ಕರೆಸಿ ಬೆಮ್ಮೆಲ್ ಕಾರ್ಖಾನೆ ಮುಚ್ಚೋಗ್ತಾ ಇದೆ, ಖಾಸಗೀಕರಣ ಆಗ್ತಾ ಇದೆ, ಕೂಡಲೇ ನಿಲ್ಲಿಸಬೇಕು, ದೇಶದ ರಕ್ಷಣೆಯ ಎಲ್ಲ ಸಾಮಗ್ರಿಗಳು ನಮ್ಮ KGF ಬೆಮ್ಮೆಲ್ ಯೂನಿಟಲ್ಲಿ ತಯಾರಾಗ್ತಾ ಇದೆ, ಇಂಥ ಒಂದು ಒಳ್ಳೆಯ ಘಟಕವನ್ನು ಖಾಸಗೀಕರಣ ಮಾಡಬಾರದು, ಅದು ಸರ್ಕಾರಿಯಾಗಿ ಉಳಿಬೇಕು ಅನ್ನುವಂಥ ಬೇಡಿಕೆಯನ್ನು ನಾವು ಮಾನ್ಯ ಅನಂತ್ ಕುಮಾರ್ ಜಿಯವರ ಬಳಿ ಇಟ್ಟಾಗ ಅನಂತ್ ಕುಮಾರ್ ಜಿಯವರು ಕೂಡಲೇ ಮನೋಹರ್ ಪರಿಕರ್ ಅವತ್ತು ರಕ್ಷಣಾ ಸಚಿವರಾಗಿದ್ದರು, ಕೂಡಲೇ ದೂರವಾಣಿ ಮೂಲಕ ಸಂಪರ್ಕ ಮಾಡಿ KGFನ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಮತ್ತು ಮಾಜಿ ಶಾಸಕರು ಸಂಪಂಗಿ ನೇತೃತ್ವದಲ್ಲಿ ತಂಡ ಬಂದಿದೆ, ದಯಮಾಡಿ ನೀವು ನಾಳೆ ಬೆಳಗ್ಗೆ ನಮಗೆ ಸಮಯವನ್ನು ಕೊಟ್ಟು ಬೆಮ್ಮೆಲ್ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೇಳಿದಾಗ ಅವರು ತಕ್ಷಣ ಒಪ್ಕೊಂಡು ಮಾರ್ನಿಂಗ್ ಸಹ ಬೆಳಗ್ಗೆನೇ 8 ಗಂಟೆಗೆ ಅವರ ದೆಹಲಿಯ ಅವರ ಮನೆಗೆ ನಮ್ಮನ್ನು ಕರೆಸಿದ್ರು. ಅವರ ಮನೆಗೆ ಕರೆಸಿ ನಮ್ಮೆಲ್ಲ ಬೆಮ್ಮೆಲ್ಲ ಕಾರ್ಖಾನೆಯ ಮುಖಂಡರು ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರು ಕೂಡ ನನ್ನ ಜೊತೆಯಲ್ಲಿ ಬಂದು ಮನೋಹರ್ ಪರಿಕರ್ ಮನೆಯಲ್ಲಿ ತಿಂಡಿಯನ್ನು ತಿಂದು ಅವರು ಒಂದು ಮಾತನ್ನು ನಮ್ಗೆ ಹೇಳಿದ್ರು, ಯಾವುದೇ ಕಾರಣಕ್ಕೂ ಬೆಮ್ಮೆಲಿನ ಕಾರ್ಖಾನೆಯನ್ನು ಖಾಸಗೀಕರಣ ಮಾಡೋದಿಲ್ಲ, ನೀವು ಧೈರ್ಯವಾಗಿರಿ, ನೀವು ಕೆಲಸವನ್ನು ಮಾಡೋಗಿ, ನೀವು ಧೈರ್ಯವಾಗಿ ಹೇಳಿ, ಕೇಂದ್ರ ಸರ್ಕಾರ ಖಾಸಗೀಕರಣ ಮಾಡೋಕ್ಕೆ ಬಿಡೋದಿಲ್ಲ ಅನ್ನುವಂಥ ಭರವಸೆಯನ್ನು ಕೊಟ್ಟಿದೆ ಅಂತ ಹೇಳಿ ಹೋಗಿ ಅಂತೇಳಿ ನಮಗೆ ಅವತ್ತು ಮಾತನ್ನು ಕೊಟ್ಟರು. ಅದೇ ರೀತಿ ಅವತ್ತಿನಿಂದ ಇವತ್ತು ತನಕ ಬೆಮ್ಮೆಲ್ನ ಖಾಸಗೀಕರಣ ಮಾಡಲಿಲ್ಲ ಮತ್ತು ನೆಮ್ಮದಿಯಾಗಿ ಆ ಕಾರ್ಮಿಕ ಮುಖಂಡರು ಕೆಲಸ ಮಾಡ್ತಾಯಿದ್ದಾರೆ. ಅದಕ್ಕಾಗಿ ಯಾವುದೇ ಒಬ್ಬ ವ್ಯಕ್ತಿಯ ಸೇವೆಯನ್ನು
ನಾವು ಅವ್ರು ಇದ್ದಂಥ ಸಂದರ್ಭದಲ್ಲಿ ಇಲ್ಲದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ನಾವು ಅವ್ರನ್ನ ಗುರುತಿಸಿ ಅವ್ರ ಬಗ್ಗೆ ಮಾತನಾಡ್ತಕ್ಕಂಥ ನೈತಿಕತೆಯನ್ನು ನಾವೆಲ್ಲರೂ ಇಟ್ಕೋಬೇಕು. ಅವರಿಂದ ಉಪಯೋಗ ಪಡ್ಕೊಂಡು ಮತ್ತೆ ಅವರನ್ನು ಮರೆತು ನಾವು ಯಾರೋ ಅನ್ನುವಂಥ ದೃಷ್ಟಿ ನಮ್ಮಲ್ಲಿ ಇರಬಾರ್ದು. ಇಂಥ ಮಹಾನ್ ನಾಯಕರು ನಮ್ಮ ದೇಶಕ್ಕೆ ಇನ್ನಷ್ಟು ವರ್ಷಗಳ ಕಾಲ ಅವರ ಸೇವೆ ನಮಗೆ ಅಗತ್ಯವಾಗಿತ್ತು. ಆದರೆ ದುರ್ದೈವ ಆ ಮಾರಕ ರೋಗ ಅವರನ್ನು ಇವತ್ತು ನಮ್ಮನ್ನು ಅಗಲುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ಆದರೆ ವಿಧಿಗೆ ಯಾರೂ ಅಡ್ಡ ಇಲ್ವಲ್ಲ, ಇಲ್ಲಾದರೂ ಒಂದು ದಿವಸ ಎಲ್ಲರೂ ಕೂಡ ಹೋಗಲೇಬೇಕು. ಆದರೆ ಇಷ್ಟು ಬೇಗ ಇವ್ರು ಹೋಗ್ತಾರೆ ಅಂತೇಳಿ ನಾವು ಅಂದ್ಕೊಂಡಿರಲಿಲ್ಲ, ಮತ್ತು ಅನಂತಕುಮಾರ್ ಜಿಯವರು ಕೂಡ ನಾವು ಈ ರೀತಿ ಅಂದ್ಕೊಂಡಿರಲಿಲ್ಲ. ಇವರಿಬ್ಬರ ಅಕಾಲಿಕ ಮರಣ ನಮ್ಮ ದೇಶಕ್ಕೆ ತುಂಬಲಾರದ ನಷ್ಟ ಆಗಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಚುನಾವಣೆ ಅನ್ನೋದು ನಿಮಗೆಲ್ಲ ಈಗಾಗಲೇ ನಿಗದಿಯಾದಂಥ ಸಮಯ ಎಲ್ಲ ಗೊತ್ತಿದೆ. ಮೂಲ ಕೆಲಸಗಳನ್ನ ಮಾಡ್ತಕ್ಕಂಥದ್ದು ಈ ಹಿಂದೆ ಒಂದು 20 ವರ್ಷದಿಂದ ಟೀಚರ್ಸ್ಗಳು ಮಾಡ್ತಾ ಇದ್ರು. ಅಷ್ಟೇ ಸಮರ್ಥವಾಗಿ ನೀವು ಕೆಲಸ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಿಮ್ಮಗಳಿಗೆ ವಹಿಸಿದ್ದಾರೆ. ಅನೇಕ ಕೆಲಸಗಳನ್ನ ಹಿಂದೆ ಟೀಚರ್ಸ್ಗಳೆಲ್ಲ ನಾವೆಲ್ಲ ಗೊತ್ತಿದೆ, ಎಲ್ಲರೂ ಮಾಡ್ತಾ ಇದ್ರು. ನೀವು ಅಷ್ಟು ಸಮರ್ಥವಾಗಿ ಮಾಡ್ತೀರಾ ಅನ್ನೋದು ನಿಮ್ಗೆ ವಹಿಸಿದೆ. ನೀವು ಚೆನ್ನಾಗಿ ಮಾಡ್ತಾ ಇದ್ದೀರಾ. ಅದು ಕೂಡ ಇನ್ನ ಹೆಚ್ಚಿನ ಜವಾಬ್ದಾರಿ ತಗೊಂಡು ಪಾರದರ್ಶಕತೆಯಿಂದ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡುತ್ತೆ ಆದರೆ KGF ತಾಲೂಕಿನಲ್ಲಿ ಹೆಚ್ಚಿನ ಮತದಾನಕ್ಕೆ ಅವಕಾಶ ಮಾಡಿಕೊಟ್ಟಾಗುತ್ತೆ. ನೀವು ಅಲ್ಲಿಗೆ ಹೋದಾಗ ಅವರಿಗೆ ಕೆಲವು ಸಂದರ್ಭಗಳಲ್ಲಿ ಹೇಳಬೇಕು, ನೀವೇನು ಮಾಡಬೇಕು, ಒಂದು ಪಕ್ಷದ ಪರವಾಗಿ ಹೇಳಕ್ ಹೋಗಬೇಡಿ. ಈಗ ಹೇಳಿದಾಗೆ ಒಂದು ಪಕ್ಷದ ಪರವಾಗಿ ನೀವು ಮಾಡಬೇಡಿ, ನಿಷ್ಪಕ್ಷಪಾತವಾಗಿ ನೀವು ವೋಟ್ ಹಾಕಬೇಕು. ಇದು ಪ್ರಜಾಪ್ರಭುತ್ವದ ಒಂದು ಹಕ್ಕು, ನೀವು ಮತದಾನ ಒಂದು ಶ್ರೇಷ್ಠವಾದದ್ದು ಅಂತ ಹೇಳಿ ಅವರನ್ನ ಹುರಿದುಂಬಿಸಬೇಕು. ಅದೇ ರೀತಿ ನೀವು ಪಟ್ಟಿ ಮಾಡಬೇಕಾದ್ರೂ ಅಷ್ಟೇ, ಈಗಾಗಲೇ ಪಟ್ಟಿ ಮಾಡಿಕೊಟ್ಟಿದ್ದೀರಾ. VIP, VVIP ಅಲ್ಲಿನ ಗಣ್ಯ ವ್ಯಕ್ತಿಗಳು ಅವರ ಹೆಸರನ್ನ ಬಿಡದಾಗಿ ನೋಡ್ಕೊಳ್ಬೇಕು ಮೊದಲು. ಈಗ ಇಲ್ಲೇ ಇದ್ದಾರೆ ಸ್ವಲ್ಪ ಈಗ ಪತ್ರಕರ್ತರು, ಅವ್ರದೇ ಹೆಸರಿಲ್ಲ ಅಂತ ನಾವು ಹೆಂಗೆ ಕೆಲಸ ಮಾಡ್ತೀವಿ? ಅವರೆಲ್ಲರಿಗೂ ಚಿರಪರಿಚಿತರಾಗಿರ್ತಾರೆ. ಮಾಧ್ಯಮದವರು ಅವ್ರ ಹೆಸರಿಲ್ಲ ಅಂತ ಹೇಳಿ ಹೇಗೆ ಮಾಡೋದು? ನೀವು ಹೇಗೆ ಕೆಲಸ ಮಾಡಿದ್ದೀರ ಅನ್ನೋದು ಅದರಲ್ಲೇ ಗೊತ್ತಾಗ್ತದೆ. ಹಾಗಾಗಿ ಆ ವ್ಯಕ್ತಿಗಳ ಹೆಸರನ್ನ ಮತ್ತೊಮ್ಮೆ ಫಾರ್ಮ್ 6 ಅವಕಾಶ ಇದೆ. ಆ ಥರ ಏನಾದ್ರು ಬಿಟ್ಟು ಹೋಗಿದ್ರೆ ದಯವಿಟ್ಟು ಎಲ್ಲ ನೋಡ್ಕೊಳ್ಳಿ. ಮತ್ತೆ ಶಿಸ್ತು, ನೀವು ಈಗಲೇ ನಾವು 10:30ಗೆ ಕರೆದ್ರೆ 12:45 ಬರ್ತಾ ಇದ್ದೀರಾ ಅಂದ್ರೆ ಕೆಲವು ಬಂದಿದ್ದೀರಲ್ಲ ಆಯ್ತಮ್ಮ ಹೋಗಿ. ಮತ್ತೆ ನೀವು ಅನೇಕ ಸಮಸ್ಯೆಗಳನ್ನ ಈಗಾಗಲೇ ಒಂದೊಂದಾಗಿ ಹೇಳಿದ್ರಿ, ಅದಕ್ಕೆ ತಕ್ಕಂತೆ ಸಾರು ಅವರು ಗಮನಕ್ಕೆ ತಂದಿದ್ದಾರೆ. ವೋಟರ್ಸ್ ಲೀಸ್ಟು ನಮಗೆ ಕೆಲಸ ಕರೆಕ್ಟ್ ಆಗಲ್ಲ. 60 ಭಾಗ ಕೆಲಸ ಸುಲಭವಾಗುತ್ತೆ. ವೋಟರ್ಸ್ ಲೀಸ್ಟಲ್ಲೇ ವ್ಯತ್ಯಾಸ ಆಗುತ್ತೆ. ಯಾರೋ ಸತ್ತೋಗ್ಬಿಟ್ಟಿರ್ತಾರೆ, ಗಂಡನ ಹೆಸರು ಹೆಂಡತಿ ನೋಡೋಗಿರ್ತಾರೆ, ನಮ್ಗೆಲ್ಲ ಗೊತ್ತಿರ್ಬೋದು. ಅದನ್ನ ಒಮ್ಮೆ ಅವ್ರ ಹೆಂಡತಿ ತಿರೋಗಿರ್ತಾರೆ, ಬೇರೆ ಅವರ ಹೆಸರು ಬಂದ್ಬಿಟ್ಟಿದ್ದಾರೆ. ಅವರ ಹೆಸರು ಅಲ್ಲಿ ಸ್ತ್ರೀಲಿಂಗ ಅದೇ ತಮ್ಗೆ ಗೊತ್ತಿದೆ. ವ್ಯತ್ಯಾಸ ಆದಾಗ ಓಡ್ ಬರ್ತಾರೆ ಇಟ್ಕೊಂಡು. ಅವ್ರಿಗೆ ಏನು ಬೇಕಾಗಿಲ್ಲ, ಪ್ರಚಾರ ಬೇಕು. ತಪ್ಪಾಗಿದೆ ಎಲ್ಲಿ ಅಂತ ಅವ್ರು ನೋಡೋದಿಲ್ಲ. ಏನ್ ಮಾಡ್ತಾರೆ, ಅದನ್ನ ತಗೊಂಡು ಉದ್ದಕ್ಕೂ ತೋರಿಸ್ಕೊಂಡ್ಬರ್ತಾರೆ. ಹಾಗಾಗಿ ಕೆಲವು ತಪ್ಪುಗಳನ್ನ ಈಗಲೂ ಕೂಡ ಏನೇ ದೋಷಗಳಿದೆ ಮತದಾರ ಪಟ್ಟಿಯಲ್ಲಿ ಸರಿಪಡಿಸಕ್ಕೆ ಅವಕಾಶ ಇದೆ. ಮೊನ್ನೆ ಮೀಟಿಂಗ್ ಅದಕ್ಕೋಸ್ಕರ ಕರೆದಿದ್ರು, ಆ ಪಟ್ಟಿ ತಂದಿದ್ವಿ ನಾವು ಅಲ್ವಾ. 84 ಜನ ಹೋಗಿದ್ರಲ್ಲ ನಮ್ಮಲ್ಲಿ, 80 ಎಷ್ಟು ಜನ ಹೋಗಿದ್ರಿ DC ಆಫೀಸ್? 80 ಜನ